ಶೇಪ್ ಬರ್ಬೇಕಂದ್ರೆ ಇದನ್ನ ಕೈಗೆ ಕೊಡಿ ಈ ತರ ನೋಡಿ ಪ್ರೆಸ್ ಮಾಡ್ಕೊಳ್ಳಿ. ಈ ತರ ಒಂದು ಕಾಣಿಸ್ತಿದೆ ಅನ್ಸುತ್ತೆ ಚಿಕನ್ ಹತ್ತಿರದಿಂದ ತೋರಿಸು. ಸೊ ನೋಡಿ ಈ ತರ. ಸೊ ನೋಡಿ ಈಗ ವೆಜ್ಜಸ್ ಎಲ್ಲ ಸ್ವಲ್ಪ ಕುಕ್ ಆದ್ಮೇಲೆ ಈಗ ಸ್ವಲ್ಪ ಸಾಲ್ಟ್ ಅನ್ನ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಹಾಕಿ ಸ್ವಲ್ಪ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಹೇಗಿದ್ದೀರಾ ಗೈಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ತುಂಬಾ ದಿವಸಗಳ ಆದ್ಮೇಲೆ ಲಾಂಗ್ ಟೈಮ್ ನಮ್ಮನೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಸಾರಿ ಕೇಳ್ತೀನಿ. ತುಂಬಾ ಜನ ನನಗೆ ಕಮೆಂಟ್ಸ್ ಅಲ್ಲಿ ಕೇಳ್ತಿದ್ದೀರಾ, ಮ್ಯಾಮ್ ಯಾಕೆ ತುಂಬಾ ಲೇಟ್ ಆಗಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ. ಕಾರಣ ಏನಿಲ್ಲ, ಸೊ ಊರಿಗೆಲ್ಲ ಹೋಗಿದ್ದೆ, ಅಲ್ಲೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾನೇ ಇತ್ತು. ಅಲ್ಲಿ 1 ವೀಕ್ ಆದ್ಮೇಲೆ ಮತ್ತೆ ಇಲ್ಲಿಗೆ ಬಂದು ನಾನು 1 ಡೇ ಡೈಲಿ ವ್ಲಾಗ್ನ ಹಾಕ್ಬೇಕು ಅಂದ್ರೆ ಸ್ವಲ್ಪನೂ ನನಗೂ ಕೆಲಸಗಳು ಅದನ್ನ ಬಿಟ್ಟು ಬೇರೆ ಓಡಾಟಗಳೆಲ್ಲ ಇದ್ದಿದ್ರಿಂದ ಸ್ವಲ್ಪ ತಡ ಆಯ್ತು. ಸೊ ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಂದ್ರೆ ಕುಕಿಂಗ್ ವ್ಲಾಗ್ ಮಾಡ್ತಾ ಇದೀನಿ. ಬಹಳ ದಿವಸಗಳಾದ್ಮೇಲೆ ಕುಕಿಂಗ್ ವ್ಲಾಗ್ ಮಾಡ್ಬೇಕು ಅಂದ್ಬಿಟ್ಟು ಮಾಡ್ತಾ ಇದೀನಿ. ಸೊ ಇವತ್ತು ಈವ್ನಿಂಗ್ ಆಗಿರೋದ್ರಿಂದ ಈವ್ನಿಂಗ್ ಸ್ನಾಕ್ಸ್, ಮಕ್ಳಿಗೆಲ್ಲ ಹಾಲಿಡೇ ಇದೆ, ಮನೇಲಿ ಇದ್ದಾರೆ, ಏನಾದ್ರೂ ಸ್ನಾಕ್ಸ್ ಐಟಮ್ ಕೇಳ್ತಾ ಇದ್ರು. ಅದಕ್ಕೆ ಇವತ್ತು ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಏನಂದ್ರೆ ಮೋಮೋಸ್ ಮಾಡ್ತಾ ಇದ್ದೀನಿ, ವೆಜ್ಜಿ ಮೋಮೋಸ್. ಸೊ ಯಾವ ತರ ಇರುತ್ತೆ, ಹೇಗಿರುತ್ತೆ ಅಂದ್ಬಿಟ್ಟು ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಪ್ರಿಪ್ರೇಷನ್ ಯಾವ ತರ ಹೇಗೆಲ್ಲ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ ಇಷ್ಟ ಆದಲ್ಲಿ, ಈ ರೆಸಿಪಿ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ತೀನಿ. ಸೊ ಬನ್ನಿ ಈಗ ನೋಡೋಣ ಮೊದಲಿನ ಪ್ರಿಪ್ರೇಷನ್ ಏನಂತ ತೋರಿಸ್ತೀನಿ. ಸೊ ನೋಡಿ, ಮೊದಲಿಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಒಂದು ಬೌಲ್ ತೊಗೊಂಡು 2 ಕಪ್ಸ್ ಅಷ್ಟು ನಾನು ಮೈದಾನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಮೈದಾನೇ ಚೆನ್ನಾಗಿ ನೋಡಿ. ಈಗ ನಾನು 2 ಕಪ್ಸ್ ಅಷ್ಟು ಮೈದಾ ಹಾಕಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟು. ನೋಡಿ, ಈಗ ಸಾಲ್ಟ್ ಹಾಕಿದ್ಮೇಲೆ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ. ಈಗ ನೋಡಿ, ನೀವು ಚಪಾತಿ ಹಿಟ್ಟಿಗೆ ಯಾವ ತರ ಕಲ್ಸ್ಕೊಳ್ತೀರಾ ಅದೇ ತರ ನೋಡಿ ನೀರ್ ಹಾಕೊಂಡು ನೀಟಾಗೆ ನೋಡಿ ಈ ತರ ನೀಟಾಗೆ ಕೈಯಲ್ಲಿನೇ ಕಲ್ಸ್ಕೊಳ್ಳಿ. ಸೊ ನೋಡಿ, ಈಗ ಫೈನಲಿ ಕಲಸಿ ಆದ್ಮೇಲೆ ಈ ತರ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನೀಟಾಗಿ ಇನ್ನೊಂದ್ಸತಿ ಈ ತರ ನಾದ್ಕೊಂಡ್ಬಿಟ್ಟು ಒಂದು ಬೌಲ್ ಮುಚ್ಚಿಟ್ಬಿಟ್ಟು ಒಂದು ½ ಅನ್ ಅವರ್ ಇದನ್ನ ನೆನೆಯಕ್ಕೆ ಬಿಡೋಣ. ಅಷ್ಟೊತ್ತಿಗೆ ವೆಜ್ಜಿಸ್ ಎಲ್ಲಾನು ನಾವು ಕುಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದಾಯ್ತು. ಈಗ ಇದನ್ನ ನೆನೆಯಕ್ಕೆ ಈ ತರ ಇದು ½ ಅನ್ ಅವರ್ ನೆನಿಲಿ ಈಗ. ಸೊ ಬನ್ನಿ ಈಗ ಗ್ಯಾಸ್ ಹಚ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಹೀಟ್ ಆಗಿದೆ, ಆಯಿಲ್ ಬಿಸಿ ಆಗಿದೆ. ಈಗ ಆನಿಯನ್ ಸಣ್ಣಗೆ ಕಟ್ ಮಾಡಿರುವಂತ ಆನಿಯನ್ ಹಾಕೊಳ್ಳಿ. ಸೊ ನೋಡಿ, ಈಗ ಆನಿಯನ್ ಸ್ವಲ್ಪ ಫ್ರೈ ಆಗಿದೆ. ಗ್ರೀನ್ ಚಿಲ್ಲಿ ಹಾಗೆ ಜಿಂಜರ್ ಅಂಡ್ ಗಾರ್ಲಿಕ್ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡಿರೋ ಪೀಸಸ್ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾನು ಕೂಡ. ಈಗ ಇದನ್ನು ಕೂಡ ತುಂಬಾ ಫ್ರೈ ಆಗೋದ್ ಬೇಡ, ಸ್ವಲ್ಪ ಫ್ರೈ ಆದ್ರೆ ಸಾಕು. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಕುಕ್ ಆಗಿದೆ, ಆನಿಯನ್ ಎಲ್ಲಾನು ಕೂಡ ಫ್ರೈ ಆಗಿದೆ. ಈಗ ಫಸ್ಟ್ ಈಗ ವೆಜ್ಜಿಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ನನ್ಗೆ ಈ ಮೊಮೋಸ್ ಮಾಡಕ್ಕೆ ಈಗ ನನ್ ಮಗ ಹೆಲ್ಪ್ ಮಾಡ್ತಿದ್ದಾನೆ. ಸೊ ಅವನೇ ಕುಕ್ ಮಾಡ್ತಿರೋದು. ಕ್ಯಾರೆಟ್ ಆಗಿದೆ. ಈಗ ನೆಕ್ಸ್ಟ್ ಒನ್ ಏನ್ ಹಾಕ್ತೀಯ ಬೇಬಿ? ಹಾಕು ಕ್ಯಾಪ್ಸಿಕಮ್. ಸೊ ನೋಡಿ, ನನ್ ಮಗ ಎಷ್ಟೊಂದೆಲ್ಲ ನನ್ ಕುಕಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಿದ್ದಾನೆ. ನಾನೇನ್ ಮಾಡ್ತಿಲ್ಲ, ಎಲ್ಲ ನಮ್ಮ ಅಮ್ಮನೇ ಜಸ್ಟ್ ಸ್ಟೇರ್ ಮಾಡ್ತೀನಿ. ಸೊ ಆದಷ್ಟು ಮಕ್ಳಿಗೆ ಎಲ್ಲಾನು ಕೂಡ ಅಭ್ಯಾಸ ಮಾಡಿಸ್ಬೇಕು. ನಿಮ್ ಮನೇಲಿ ಮಕ್ಳು ಮಾಡ್ತಾರ, ನೀವು ಕೂಡ ಅಭ್ಯಾಸ ಮಾಡಿ ಈಗ್ಲಿಂದ. ಎಲ್ಲಾನು ಕೂಡ ಹೆಣ್ಮಕ್ಳೇ ಕುಕ್ ಮಾಡ್ಬೇಕಂತ ರೂಲ್ಸ್ ಇಲ್ಲ ಅಲ್ವಾ, ಗಂಡ್ಮಕ್ಳು ಕೂಡ ಕಲಿಬೇಕು. ನೆಕ್ಸ್ಟ್ ಕ್ಯಾಬೇಜ್ ಹಾಕ್ತಿದೀನಿ. ಇಲ್ಲಿ ನಾನ್ ಕ್ಯಾಬೇಜ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಆಡ್ ಮಾಡಪ್ಪ. ಸೊ ನೋಡಿ, ಕ್ಯಾಬೇಜ್ ನಿಮ್ಗೆ ಇನ್ನು ಏನೆಲ್ಲ ವೆಜ್ಜಿಸ್ ಬೇಕು ಅದನ್ನೆಲ್ಲ ಹಾಕೊಳ್ಳಿ. ಇದಕ್ಕೆ ಸ್ವಲ್ಪ ಪನ್ನೀರ್ ಇದ್ರೆ ನೀವು ಪನ್ನೀರ್ ಕೂಡ ತುರ್ದಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಪನ್ನೀರ್ ಇಲ್ಲ, ನಾನು ಆ್ಯಡ್ ಮಾಡಿಲ್ಲ, ಅದಕ್ಕೆ ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀನಿ. ಪನ್ನೀರ್ ಇದ್ರೆ ಪನ್ನೀರ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸೊ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ವೆಜ್ಜಿಸ್ ಎಲ್ಲ ಸ್ವಲ್ಪ ಕುಕ್ ಆದ್ಮೇಲೆ ಈಗ ಸ್ವಲ್ಪ ಸಾಲ್ಟ್ ಅನ್ನ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕಿ ಸ್ವಲ್ಪ ಹೊತ್ತು ಇದನ್ನ ಕುಕ್ ಮಾಡ್ಕೊಳಕ್ಕೆ ಬಿಡೋಣ. ಸೊ ನೋಡಿ, ವೆಜ್ಜಿಸ್ ಎಲ್ಲಾನು ಕೂಡ ಕುಕ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕಾಣಿಸ್ತಿದ್ಯಾ? ತೋರ್ಸೋ ನೀಟಾಗೆ, ಉಲ್ಟಾ ತೆಗಿತಾ ಇದೀನಲ್ಲ. ನೋಡಿ, ಮೋಮೋ ಸಾಸ್ನ ಸ್ವಲ್ಪ 2 ಟೇಬಲ್ ಸ್ಪೂನ್ ಅಷ್ಟು ಮೋಮೋ ಸಾಸ್ ಹಾಕೊಂಡ್ರೆ ವೆಜ್ಜಿಸ್ಗೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಇದನ್ನ ಹಾಕಿದ್ಮೇಲೆ ಗ್ಯಾಸ್ ಉರಿ ಇಟ್ಕೊಳ್ಳೋದು ಬೇಡ.
ಸೊ ನೋಡಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ನೀಟಾಗಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೋಡೋಣ ಬನ್ನಿ. ಸೊ ಫೈನಲಿ ನೋಡಿ ಹಿಟ್ಟು ಕೂಡ ತುಂಬ ಸಾಫ್ಟಾಗಿ ಮೈದಾ ತುಂಬ ಸ್ಮೂತಾಗಿ ಆಗಿದೆ. ಸೊ ನೋಡಿ ಇವಾಗ ನಿಮಗೆ ಯಾವ ಸೈಜಿಗೆ ಮೋಮೋಸ್ ಅಂದರೆ ನಿಮಗೆ ತುಂಬ ಸಣ್ಣ ಸೈಜ್ ಇದ್ರೇ ಚೆನ್ನಾಗಿರೋದು. ನಾನಿಲ್ಲಿ ಸ್ವಲ್ಪ ನನ್ನ ಮಕ್ಕಳು ಕೇಳ್ತಿದ್ದಾರೆ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಡು, ಶಾಪಲ್ಲಿ ಸಣ್ಣಗಿರುತ್ತೆ ಅದು ತಿಂದಂಗೆ ಆಗಲ್ಲ ಮಮ್ಮಿ ಅಂತ. ಸೊ ಹಂಗಾಗ್ಬಿಟ್ಟು ಒಂದೆರಡು ಅವರಿಗೋಸ್ಕರ ಅಂತ ದೊಡ್ಡದಾಗಿ ಮಾಡೋಣ ಅಂತ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಉಂಡೆ ತೊಗೊಳ್ಳಿ ನೀವು, ಇಷ್ಟು ದೊಡ್ಡದಾಗಿ ಬೇಡ. ಸೊ ನೋಡಿ ನೀಟಾಗಿ ಈ ಥರ ಲಟ್ಟಿಸ್ಕೊಂಡು ನಿಮ್ಗೆ ಶೇಪ್ ಏನಾದರೂ ನೀಟಾಗಿ ಬಂದಿಲ್ಲ ಅಂದರೆ ಒಂದು ಬೌಲ್ ತೊಗೊಂಡು ಶೇಪ್ ಕೂಡ ನೀವು ಕಟ್ ಮಾಡಿಕೊಂಡು ಶೇಪ್ ತಗೊಳ್ಬೋದು. ನೋಡಿ ಇದರಲ್ಲಿ ವೆಜ್ಜಸ್ ಎಲ್ಲನೂ ಕೂಡ ಈ ಥರ ಫಿಲ್ ಮಾಡ್ಕೊಳ್ಳಿ. ಅದಕ್ಕೆ ಎಷ್ಟು ಇಡಿಸುತ್ತೆ ಅಂತ ಸೊ ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ. ಫಿಲ್ ಮಾಡ್ಕೊಳ್ಳಿ. ಶೇಪು ತುಂಬಾ ಈಸಿ, ನಿಮಗೆ ಶೇಪೇ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಕೂಡ ನೀವು ಶೇಪ್ ಮಾಡ್ಕೊಬೋದು. ಇಲ್ಲ ನಾರ್ಮಲ್ಲು ನಿಮಗೆ ಮೋಮೋಸ್ ಯಾವ ಶೇಪ್ ಇರುತ್ತೆ ಅದೇ ಶೇಪು ಅಂದರೆ ನೋಡಿ ಈ ಥರ ಟ್ರಿಕ್ಸ್ನ ಬಳಸಿ ನೋಡಿ ಕೈಯಲ್ಲಿನೇ ತುಂಬ ಸಿಂಪಲಾಗಿ ಈ ಥರ ಮಡಚ್ಕೊಳ್ತಾ ಹೋದರೆ ನಿಮಗೆ ಆ ಶೇಪ್ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ತುಂಬ ಜನ ಈಗ ಮೋದಕ ಮಾಡ್ತಾರಲ್ವ, ಈ ಥರ ರೌಂಡ್ ಶೇಪು ಮೋದಕ ಥರ ಮಾಡ್ತಾರೆ. ಸೊ ಅದು ನಮ್ಮ ಮಕ್ಕಳು ಆ ಶೇಪು ಕೇಳಿಲ್ಲ, ಇದೇ ಥರ ಬೇಕು ಅಂತ ಹೇಳಿದ್ರು. ಸೊ ನೋಡಿ ನಿಮಗೆ ಇಲ್ಲಿ ಕಾಣ್ತಿದೆ, ಈ ಥರ ಮಡ್ಚ್ಕೊಳ್ತಾ ಹೋದರೆ ನಾರ್ಮಲಾಗಿ ಆ ಶೇಪ್ ಅನ್ನೋದೇ ಬಂದ್ಬಿಡುತ್ತೆ. ತುಂಬ ಈಸಿ, ತುಂಬ ಕಷ್ಟ ಏನು ಅನಿಸೋದೇ ಇಲ್ಲ. ನೋಡಿ ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ದೀನಿ, ಒಂದು 2-3 ಅವ್ರಿಗೆ ದೊಡ್ಡದಾಗಿ ಮಾಡಿಕೊಟ್ಟು ಆಮೇಲೆ ಸ್ಮಾಲ್ ಸೈಜ್ ಮಾಡ್ತೀನಿ. ಸೊ ನೋಡಿ ನಾನಿಲ್ಲಿ 2 ಶೇಪು ಒಂದೇದರಲ್ಲಿ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಇದು ಒಂದು ಶೇಪ್ ಆಯಿತು. ಇದನ್ನೇ ಈಗ ಮಡಚಿರೋದನ್ನೇ ಈ ಥರ ಇನ್ನೊಂದು ಶೇಪ್ಗೆ ಕೊನೆ ತೊಗೊಂಡು ಎರಡನ್ನೂ ಕೂಡ ಜಾಯಿಂಟ್ ಮಾಡಿ ಮೇಲೆ ಈ ಥರ ಪ್ರೆಸ್ ಮಾಡಿದ್ರೆ ಇದೊಂಥರ ಡಿಫ್ರೆಂಟಾಗಿರೋ ಶೇಪ್ ಕೂಡ ಬರುತ್ತೆ. ಸೊ ಇದು ಪುಟ್ಟದಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಎಲ್ಲನೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಬಿಸಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅದ್ರ ಮೇಲೆ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ನಾನು ಇಡ್ಲಿ ಪಾತ್ರೆ ಇಟ್ಟಿಲ್ಲ. ಇಡ್ಲಿ ಪಾತ್ರೆ ಇಟ್ಟರೆ ಎಲ್ಲ ಒಂದಕ್ಕೊಂದು ಕಚ್ಕೊಳ್ಳುತ್ತೆ ಅಂದ್ಬಿಟ್ಟು ಒಂದು ಸ್ಟೀಲ್ ಬೌಲ್ ಇಟ್ಟು ಅದಕ್ಕೆ ನೀಟಾಗಿ ಎಲ್ಲ ಎಣ್ಣೆ ಸವರಿ ಈ ಮಡಚಿ ಇಟ್ಕೊಂಡಂಥ ಮೊಮೋಸ್ ಎಲ್ಲನೂ ಕೂಡ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕಚ್ಕೊಳ್ಳೋದಿಲ್ಲ ಒಂದಕ್ಕೊಂದು. ಹಂಗಾಗ್ಬಿಟ್ಟು ಎಲ್ಲನೂ ಕೂಡ ಆಯಿಲಲ್ಲಿ ಈ ಥರ ಜೋಡಿಸ್ಕೊಳ್ಳಿ. ಇದು ಒಂದು ಲೇಯರ್ ಆದಮೇಲೆ ಅದ್ರ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಸೊ ನೋಡೋಣ ಇದು ಸ್ಟೀಮ್ ಆಗುತ್ತೋ ಆಗಲ್ಲ ಗೊತ್ತಿಲ್ಲ, ಇಡ್ತಾ ಇದ್ದೀನಿ. ಬಟ್ ನಾನು ಕೂಡ ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡ್ತಾ ಇರೋದು. ಸೊ ಮೋಸ್ಟ್ಲಿ ಆಗ್ಬೋದು ಅಂದ್ಕೊಳ್ತೀನಿ. ಆಗಿಲ್ಲ ಅಂದರೆ ಇದು ಅಷ್ಟು ಬಿಸಿ ತಗಲಲ್ಲ ಅದಕ್ಕೆ ಅಂದರೆ ನಾನು ಬೇರೆ ಬೌಲ್ ಇಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ತವಾಗ ಹಾಕಿಟ್ರೂ ಕೂಡ ಆಗುತ್ತೆ. ನಾನು 2 ಟೈಪು ಕೂಡ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಆಗಿಲ್ಲ ಅಂದರೆ ನಾನೀಗ ನಿಮಗೆ ತೋರಿಸ್ತೀನಿ ಇನ್ನೊಂದು ಟೈಪ್ ಯಾವ ಥರ ಮಾಡ್ಕೊಬೋದು ಅಂತ. ಫೈನಲಾಗಿ ನೋಡಿ ಈ ಥರನೂ ಕೂಡ ನೀವು ಮಾಡ್ಕೊಬೋದು. ಫೈನಲಾಗಿ ಇದು ರೆಡಿ ಆಗಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಫೈನಲಿ ಮೋಮೋಸ್ ರೆಡಿ ಆಯಿತು. ಎಸ್ ಫೈನಲಿ ನೋಡಿ ಮೋಮೋಸ್ ಫೈನಲಿ ಮೋಮೋಸ್ ಫೈನಲಿ ರೆಡಿ ಆಯಿತು. ಸುಮ್ಮನೆ ಫೈನಲಿ ರೆಡಿ ಆಯಿತು. ಗಾಡಿ ಡನ್ ಮಾಡಿದೆ ಫೈನಲಿ. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಹೊರಗಡೆ ಎಲ್ಲ ತಿಂದಿದ್ದೀವಿ ಬಟ್ ಫಸ್ಟ್ ಟೈಮು ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ಟೇಸ್ಟು. ನಾನು ಮಾಡಿರೋದಿನ್ನ ಅನ್ನಿಸ್ತಿದೆ ಅಷ್ಟು ಟೇಸ್ಟ್ ಇದೆ. ವೆಜ್ ಮೊಮೋಸು ತುಂಬ ಟೇಸ್ಟ್ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ಬಟ್ ಪ್ರೊಸೀಜರ್ ಇದೇ ಇರಲಿ. ಹಾಗೆ ಬಿಸಿ ತಿನ್ನಿ ಅದನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಆರಿದ್ರೆ ಇದು ಮೈದಾ ಅಲ್ವಾ, ಸ್ವಲ್ಪ ನಾರಾಗುತ್ತೆ. ಬಟ್ ಬಿಸಿ ತಿನ್ನಿ. ಆರಾದ್ಮೇಲೆ ತಿನ್ಬೋದು. ಅಂದರೆ ಮತ್ತೆ ಇನ್ನೊಂದ್ಸತಿ ಸ್ಟೀಮ್ ಮಾಡಿಕೊಂಡು ತಿಂದರೆ ಓಕೆ. ಸೊ ನಾವು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ನ ಇದನ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಖಂಡಿತ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ. ಹಾಗೆ ಈ ವಿಡಿಯೋನ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.